ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಮಿಸಿದಾಗ ಆರ್ಟ್ ಆಫ್ ಲಿವಿಂಗ್ಗೆ ಅಂತ ಆಗಮಿಸಿದಂತಹ ಸಂದರ್ಭದಲ್ಲಿ ಭದ್ರತಾ ಲೋಪ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ 6 ಮಂದಿ ಪೊಲೀಸರ ತಲೆದಂಡ ಪಡೆದಿದೆ ಇಲಾಖೆ. ಪೊಲೀಸ್ ಅಧಿಕಾರಿಗಳು ಸೇರಿ ಒಟ್ಟು 6 ಮಂದಿ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಅಮಾನತುಗೊಳಿಸಿ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶ ಹೊರಡಿಸಿದ್ದಾರೆ. ಓರ್ವ ಪಿಎಸ್ಐ, ಓರ್ವ ಎಎಸ್ಐ, 4 ಕಾನ್ಸ್ಟೇಬಲ್ಗಳು ತಲೆದಂಡ ಆಗಿರುವಂಥದ್ದು. ಮೋದಿ ಹೋಗಿದ್ದ ರಸ್ತೆ ಪಕ್ಕದಲ್ಲೇ ಸ್ಫೋಟಕಗಳು ಪತ್ತೆಯಾಗಿದ್ವು. ಪ್ರಧಾನಿ ನರೇಂದ್ರ ಮೋದಿಯವರು ಆರ್ಟ್ ಆಫ್ ಲಿವಿಂಗ್ಗೆ ಭೇಟಿ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಬೆಂಗಳೂರಿಗೆ ಆಗಮಿಸಿದಾಗ ಆರ್ಟ್ ಆಫ್ ಲಿವಿಂಗ್ಗೆ ತೆರಳುವ ಮಾರ್ಗ ಮಧ್ಯೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಇದು ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಭದ್ರತಾ ಲೋಪದ ಒಂದು ಕಾರಣ ಇಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೆಸಲಾಗಿತ್ತು. ತನಿಖೆಯ ನಂತರದಲ್ಲಿ ಭದ್ರತಾ ಲೋಪ ಇಲ್ಲಿ ಕಂಡು ಬಂದಿದ್ದು. ಇದೀಗ 6 ಮಂದಿ ಅಧಿಕಾರಿಗಳ ತಲೆದಂಡ ಆಗಿದೆ. ಮೋದಿಯವರು ಆರ್ಟ್ ಆಫ್ ಲಿವಿಂಗ್ಗೆ ತೆರಳುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯೆ ಅಂದರೆ ಪ್ರಮುಖವಾಗಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಸನಿಹದಲ್ಲೇ ಪತ್ತೆಯಾಗಿದ್ದಂಥ ಒಂದು ಬಾಕ್ಸ್ನಲ್ಲಿದ್ದು ಕಟ್ಟರ್ ಬ್ಲೇಡ್ಗಳು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು, ಹಾಗೆಯೇ ಸ್ಟೀಲ್ ಕತ್ತರಿ, ಡಬಲ್ ಸೈಡೆಡ್ ಗಮ್ ಟೇಪು, ಹಾಗೆ 2 ರೀಚಾರ್ಜಬಲ್ ಸೆಲ್, ಇನ್ನು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು, ಬೆಂಕಿ ಕಡ್ಡಿಗಳು, ಅಗರಬತ್ತಿ ಇವೆಲ್ಲವೂ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಜಿಲಿಟಿನ್ ಕಡ್ಡಿಗಳು ಕೂಡ ಪತ್ತೆಯಾಗಿದ್ವು. 2 ರೀಚಾರ್ಜಬಲ್ ಸೆಲ್, ಇನ್ನು ಸಣ್ಣ ಸ್ವಿಚ್ ಕೂಡ ಪತ್ತೆಯಾಗಿತ್ತು. ಇದೆಲ್ಲವೂ ಕೂಡ ಬಹು ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಕೆಲವರು ಶಂಕಿತರು ಮೋದಿಯವರು ಬರುವಂಥ ಮಾರ್ಗ ಮಧ್ಯದ ಸಂದರ್ಭ ಅಂದರೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಬಳಿ ಇವುಗಳನ್ನು ತಂದು ಎಸೆದು ಹೋಗಿದ್ರು ಅನ್ನುವಂಥದ್ದು. ಇದೀಗ ನೋಡಿ, ಅಷ್ಟೆಲ್ಲ ಬಿಗಿ ಬಂದೋಬಸ್ತನ್ನು ಮೋದಿಯವರು ಆಗಮಿಸುವಂತಹ ದಾರಿ ಮಧ್ಯೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದ್ರು ಕೂಡ ಕರ್ತವ್ಯ ಲೋಪ ಕಂಡು ಬಂದ ಹಿನ್ನೆಲೆಯಲ್ಲಿ ಇದೀಗ ಕ್ರಮ ತೆಗೆದುಕೊಳ್ಳಲಾಗಿದೆ. ಮೇ 10ರಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ರು. ಬೆಂಗಳೂರು ದಕ್ಷಿಣದ ವಡೇರಹಳ್ಳಿ ಗೇಟ್ ಬಳಿ ಸ್ಫೋಟಕಗಳು ಪತ್ತೆಯಾಗಿತ್ತು. ಮೇ 10ರಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು. ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಎಸ್ಪಿ ಶ್ರೀನಿವಾಸ್ ಗೌಡ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜಿಲಿಟಿನ್ ಪತ್ತೆಯಾದ ಸ್ಥಳದ ಬಳಿ ನಿಯೋಜನೆಗೊಂಡಿದ್ದಂತಹ ಪೊಲೀಸರು ಯಾರ್ಯಾರು ಅನ್ನುವಂಥದ್ದನ್ನ ನೋಟ್ ಮಾಡಿಕೊಂಡು ಈ ಹಿನ್ನೆಲೆಯಲ್ಲಿ ಅಲರ್ಟ್ ಇರಲಿಲ್ಲ, ಇದೊಂದು ಕರ್ತವ್ಯ ಲೋಪ ಅನ್ನುವಂಥದ್ದನ್ನು ಮನಗಂಡು ಕ್ರಮ ತೆಗೆದುಕೊಳ್ಳಲಾಗಿದೆ. ಅಮಾನತುಗೊಳಿಸಲಾಗಿದೆ 6 ಮಂದಿ ಸಿಬ್ಬಂದಿಯನ್ನ. ಪೊಲೀಸ್ ಅಧಿಕಾರಿಗಳು ಸೇರಿ ಒಟ್ಟು 6 ಮಂದಿ ಸಿಬ್ಬಂದಿಯನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ದಕ್ಷಿಣದ ಎಸ್ಪಿ ಶ್ರೀನಿವಾಸ್ ಗೌಡ. 6 ಮಂದಿ ಪೊಲೀಸರ ತಲೆದಂಡವಾಗಿದೆ. ಅವತ್ತು ಆರ್ಟ್ ಆಫ್ ಲಿವಿಂಗ್ಗೆ ತೆರಳುವಂತಹ ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ಪತ್ತೆಯಾಗಿದ್ದಂತಹ ಜಿಲಿಟಿನ್ ಕಡ್ಡಿಗಳು ಆತಂಕಕ್ಕೆ ಕಾರಣ ಆಗಿತ್ತು. ಸೊ ಇದು ಕಾರಣ ಏನಿರಬಹುದು, ಜಿಲಿಟಿನ್ ಕಡ್ಡಿಗಳನ್ನು ತಂದು ಬಿಸಾಕ್ತವ್ರು ಯಾರಿರಬಹುದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸಾಹಿಲ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಾಹಿಲ್, ಒಂದು ಕಡೆ ಆರ್ಟ್ ಆಫ್ ಲಿವಿಂಗ್ಗೆ ಅಂತ ಮೋದಿಯವರು ಆಗಮಿಸುವಂತಹ ಸಂದರ್ಭದಲ್ಲಿ ಮೇ 10ರಂದು ನಡೆದಿದ್ದಂಥ ಒಂದು ಭದ್ರತಾ ಲೋಪದ ಹಿನ್ನೆಲೆಯಲ್ಲಿ ಯಾವ ರೀತಿಯ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ಅಂತ ಪೊಲೀಸ್ ಹಿರಿಯ ಅಧಿಕಾರಿಗಳ ಕಡೆಯಿಂದ? ವಸಂತ್, ಮೇ 10ನೇ ತಾರೀಕು ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತೆ. ಆಸ್ ಪರ್ ಪ್ರೈಮ್ ಮಿನಿಸ್ಟರ್ ಪ್ರೋಟೋಕಾಲ್ ಪ್ರಕಾರ 9 ಮತ್ತು 8ನೇ ತಾರೀಕು ಕಾರ್ಯಕ್ರಮ ನಡೆಯುವಂತಹ ಪ್ರದೇಶದ ಒಂದು 800 ಮೀಟರ್ ಸುತ್ತಗಲವೂ ಕೂಡ ಪರಿಶೀಲನೆಗೆ ಒಳಪಡುತ್ತೆ. ಜೊತೆಗೆ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಉದ್ದೇಶಕ್ಕಾಗಿ ಎಲ್ಲವೂ ಪರಿಶೀಲನೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಕ್ಲಿಯರೆನ್ಸ್ ಕೊಡಲಾಗಿತ್ತು. ಪ್ರೈಮ್ ಮಿನಿಸ್ಟರ್ ಬರೋದಕ್ಕೆ ಸಮ್ಮತಿಯನ್ನು ಕೂಡ ಕೊಡಲಾಗಿತ್ತು. ಅದಾದ ನಂತರ ಪ್ರೈಮ್ ಮಿನಿಸ್ಟರ್ ಬರುವಂತಹ ದಾರಿ ಮಧ್ಯೆ ಜಿಲೆಟಿನ್ರಂತಹ ಸ್ಫೋಟಕಗಳು ಪತ್ತೆಯಾಗುತ್ತೆ. ಜೊತೆಗೆ ಅತ್ಯಂತ ಆಘಾತಕಾರಿ ಅವತ್ತಿನ ದಿನದ ಮಟ್ಟಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ನೋಡಿ, ರಾಜೀವ್ ಗಾಂಧಿ ಅವರನ್ನೂ ಕೂಡ ನೆನಪಿಸಿಕೊಡುವಂತಹ ಸಂದರ್ಭವಾಗಿ ಅದು ಪರಿವರ್ತನೆಗೊಂಡಿತ್ತು. ಕಾರಣ ಸುತ್ತಲೂ ಅಲ್ಲಲ್ಲಿ ಕಂಡು ಬಂದಂತಹ ಜಿಲೆಟಿನ್ ಕಡ್ಡಿಗಳು. ಸೊ ಹೆಂಗೆ ಬಂತು, ನಾನಾ ಮಜಲುಗಳಲ್ಲಿ ಚರ್ಚೆ ಆಯಿತು. ಎಲ್ಲೋ ಒಂದು ಕಡೆ ರೈತರು ತಮ್ಮ ನೆಲವನ್ನು ಕಳೆದುಕೊಂಡಿದ್ದಾರೆ ಅಥವಾ ತಮ್ಮ ಭೂಮಿಯನ್ನು ಯಾರೋ ಅಂದರೆ ಪ್ರತ್ಯೇಕ ಹೆಸರು ಹೇಳದೇ ಇದ್ರೂ ಕೂಡ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಾಗಿದ್ರೋ ಅವರ ಹೆಸರು ಕೂಡ ಕೇಳಿ ಬಂದಿತ್ತು.
ನಮ್ಮ ಭೂಮಿಗಳನ್ನು ಅಕ್ವೈರ್ ಮಾಡಲಾಗಿದೆ. ಸೊ ಆ ವಿಚಾರ ಮುನ್ನೆಲೆಗೆ ಬರಬೇಕು ಅಂದರೆ ಪ್ರೈಮ್ ಮಿನಿಸ್ಟರ್ ಬರುವಂತಹ ಕಾರ್ಯಕ್ರಮದಲ್ಲಿ ವಿವಾದಗಳಾಗಬೇಕು. ವಿವಾದಗಳಾದಂತಹ ಸಂದರ್ಭದಲ್ಲಿ ಗುಂಪಲ್ ಗೋವಿಂದ ಅಂದ ಹಾಗೆ ಸೊ ಈ ವಿಚಾರವೂ ಕೂಡ ಚರ್ಚೆಗೆ ಬರುತ್ತೆ ಅಂತ ಹೇಳಿ ಅಂದುಕೊಂಡ ಒಂದು ವರ್ಗ ಅಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಎಸೆಯಲಾಗಿತ್ತು ಎನ್ನುವಂತಹ ಸಂಶಯಗಳು ಕೂಡ ಮೂಡಿತ್ತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ASI PSI ಸೇರಿ ಒಟ್ಟು 6 ಮಂದಿಯನ್ನ ಈಗ ನಿರ್ಲಕ್ಷ್ಯದ ಹೆಸರಿನಲ್ಲಿ ಬೇಜವಾಬ್ದಾರಿತನ ತೋರಿದ್ರು ಎನ್ನುವಂತಹ ಕಾರಣಕ್ಕೋಸ್ಕರ ಅವರನ್ನ ಕ್ಲಿಯರ್ಲಿ ಅಮಾನತು ಮಾಡಲಾಗಿರ್ತಕ್ಕಂತಹದ್ದು ವಸಂತ್. ಇದು ಮುಂದೆ ಬರುವಂತಹ ಅನೇಕ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಟೈಟ್ ಸೆಕ್ಯೂರಿಟಿಗೆ ಇದು ಒಂದು ತರಹದ ಧನಾತ್ಮಕ ಸಂದೇಶವಾಗಿ ಮಾರ್ಪಟ್ಟಿದೆ ವಸಂತ್. ಈ ಅಮಾನತುಗೊಂಡಂತ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆ ಮುಂದಿನ ಹಂತಗಳು ಯಾವ್ಯಾವ ರೀತಿ ಇರುತ್ತೆ, ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸಾಹಿಲ್? ಎಸ್, ಈಗ ಮೇಲಾಧಿಕಾರಿಗಳು ಪ್ರೈಮರಿ ಎನ್ಕ್ವೈರಿಯ ಹೆಸರಿನಲ್ಲಿ ಅವರನ್ನ ಕರೆಸಿ ಅಥವಾ ಅವರಿದ್ದ ಕಡೆ ಹೋಗಿ ಮೌಖಿಕವಾಗಿಯೂ ಮತ್ತು ಲಿಖಿತವಾಗಿ ಆ ದಿನ ಎಷ್ಟು ಪೊಲೀಸರ ನಿಯೋಜನೆ ಆಗಿತ್ತು ಅಥವಾ ಬೆಂಗಳೂರು ಮಾತ್ರವಲ್ಲದೆ ಹೊರಗಿನ ಜಿಲ್ಲೆಯಿಂದ ಯಾರ್ದಾದ್ರೂ ಪೊಲೀಸರನ್ನ ಕರೆಸಲಾಗಿತ್ತಾ, ಸೊ ಸುತ್ತಲೂ ಅಂದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇದ್ದಂತಹ ಆ ಪೋಡಿಯಂ ಅಥವಾ ಆ ಒಂದು ಡಯಾಸ್ ಏನಿದೆಯೋ ಅದರ ಸುತ್ತಲೂ ಎಷ್ಟು ಬೆಂಗಳೂರು ಪೊಲೀಸರಿದ್ರು, ಯಾಕೆ ರಾಜ್ಯದ ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ನಿಮಗೇನಾದರೂ ಮಾಹಿತಿ ಕೊಟ್ಟಿರಲಿಲ್ವಾ ಮುಂಜಾಗ್ರತಾ ಕ್ರಮವಾಗಿ, ಸೊ ಯಾರ್ಯಾರು ಸ್ಟ್ರೇಂಜರ್ಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ರು, ಅಪರಿಚಿತರು ಏನಾದರೂ ಬಂದಿದ್ರಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಫುಟೇಜ್ಗಳನ್ನು ನೀವು ಸಂಗ್ರಹಿಸಿದ್ರಾ, ಈ ಅರ್ಥದಲ್ಲಿ ಮೇಲಾಧಿಕಾರಿಗಳು ಪ್ರಶ್ನೆ ಮಾಡುವ ಸಾಧ್ಯತೆಗಳಿದೆ ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಾಹಿಲ್.